ರಾಣಿ ನಿಂತ್ಕೋ. ರಾಜ ಮತ್ತೆ ನನ್ನ ಫಾಲೋ ಮಾಡ್ಕೊಂಡ್ ಬಂದ್ಯಾ? ರಾಣಿ ನಿನ್ ಜೊತೆ ಮಾತಾಡ್ಬೇಕು. ನಾನು ಒಬ್ಳಿಗೆ ಮನೆಗೆ ಹೋಗ್ಬೇಕು, ನೀನ್ ಮನೆಗೆ ಹೋಗು. ರಾಣಿ ಹಠ ಮಾಡ್ಬೇಡ. ಮನೆಗೆ ಹೋಗು ಅಂತ ಹೇಳಿದ್ನಲ್ಲ. ನೋಡ್ರಾಣಿ, ನಿನ್ ಜೊತೆ ಮಾತಾಡ್ದ ನಾನು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಸರಿ, ಇಲ್ಲೇ ಇರು, ನನ್ಗೇನು. ಇವನ್ಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ, ಮಾಡ್ತೀನಿ. ಸರ್, ವಿವೇಕಾನಂದ ಸ್ಕೂಲಿಗೆ ಈ ರೀತಿ ಹೋಗ್ಬೋದಾ? ಏನಪ್ಪ ಇವಳು ನನ್ನನ್ನೇ ಸಿಕ್ಕಾಕಿಸಿದಳ ಹೇಗೆ? ರಾಜ, ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದು. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್, ವಿವೇಕಾನಂದ ಕಾಲೇಜ್ ಈ ಕಡೆ ಮೇಡಮ್ ಇರೋದು. ಗೊತ್ತು ಸರ್, ನಾಳೆ ಹೋಗ್ಬೇಕಿತ್ತು, ಅದಕ್ಕೆ ಇವತ್ತೇ ಅಡ್ರೆಸ್ ಕೇಳ್ಕೊಂಡೆ. ಥ್ಯಾಂಕ್ ಯು. ಓಕೆ. ಎಷ್ಟು ಹೇಳಿದ್ರು ನನ್ನ ಮಾತೆ ಕೇಳಲ್ವಲ್ಲ. ಎಷ್ಟು ಹೇಳಿದ್ರು ಮರ್ಯಾದೆನೇ ಇಲ್ವಾ? ರಾಣಿ, ನಿನ್ನ ಹತ್ರ ಮಾತಾಡದೆ ನಾನು ಎಲ್ಗೂ ಹೋಗಲ್ಲ ಅಂತ ಹೇಳ್ದೆ ತಾನೆ? ಪಕ್ಕದ ರೋಡಲ್ಲೂ ಇದೇ ತರಾನೇ ಹೇಳ್ದೆ, ಆದ್ರೆ ಪೊಲೀಸ್ನ ನೋಡಿ ಎಸ್ಕೇಪ್ ಆದೆ. ಅದು ನನ್ಗೂ ಅವ್ರಿಗೂ ಯಾಕೆ ಜಗಳ ಅಂತ ಸುಮ್ಮನೆ ಹೋದೆ. ಈ ಬಿಲ್ಡಪ್ಪಿಗೇನ್ ಕಮ್ಮಿ ಇಲ್ಲ. ನೋಡ್ ರಾಜ, ನೀನ್ ಎಷ್ಟು ಹೇಳಿದ್ರು ಅಷ್ಟೇ, ನಾನು ಒಬ್ಳೆ ಮನೆಗೆ ಹೋಗ್ತೀನಿ. ಅಲ್ಲ ರಾಣಿ, ಶಿವಾನಿ ಹಾಗೆ ಮಾಡಿದ್ಲು ಅಂತ ನೀನ್ ನನ್ ಮೇಲೆ ಕೋಪ ಮಾಡ್ಕೊಳ್ಳೋದು ಸರಿನಾ? ರಾಜ, ನಂಗೆ ಯಾರ ಮೇಲೆ ಕೋಪನೂ ಇಲ್ಲ, ಬೇಜಾರು ಇಲ್ಲ. ಆದ್ರೆ ನಂಗೆ ತುಂಬಾ ದುಃಖ ಆದಾಗ ಒಬ್ಳೆ ಇರ್ಬೇಕು ಅಂತ ಅನ್ಸತ್ತೆ. ಪ್ಲೀಸ್ ರಾಜ, ನಂಗೆ ಒಬ್ಳೆ ಹೋಗಕ್ ಬಿಟ್ಬಿಡು. ರಾಣಿ, ನಿನಗೆ ನನ್ನ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದ್ರೆ ನನ್ನ ಜೊತೆ ಬಾ. ನಾನೇನು ಮಾತಾಡಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ನಿನ್ನ ಮನೆವರೆಗೂ ಡ್ರಾಪ್ ಮಾಡ್ತೀನಿ. ನಾನು ಬರಲ್ಲ ಅಂದ್ರೆ ಹೇಗೆ ಫಾಲೋ ಮಾಡ್ತೀನಿ? ಎಷ್ಟು ಹೇಳಿದ್ರು ನಿನ್ ಹಠ ನೀನ್ ಬಿಡಲ್ಲ ಅಲ್ವಾ? ಸರಿ, ಬಾ ಹೋಗೋಣ. ಥ್ಯಾಂಕ್ ಯು ರಾಣಿ, ಬಾ ಕೂತ್ಕೋ. ಮಾತಾಡಲ್ಲ ಅಂದೆ. ಸಾರಿ, ಬಾ ಕೂತ್ಕೋ.